ರಾಜ್ಯ ರಾಜಕೀಯದ ಬಿಗ್ ಬಾಸ್ ಪಟ್ಟಕ್ಕೆ ಹಣಾಹಣಿ ಜೋರಾಗ್ತಾ ಇದೆ. 2.5 ವರ್ಷ ಕಳೆದ ಬಳಿಕ ಸಂಕ್ರಾಂತಿ ಬಳಿಕ ಡಿಕೆಶಿ ಕ್ಯಾಂಪ್ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದೆ. ರಾಜಕೀಯ ಚಟುವಟಿಕೆಗೆ ಇಳಿದಂತಹ ಡಿಕೆಶಿ ಅಸ್ಸಾಂ ಎಲೆಕ್ಷನ್ಗೆ ಉಸ್ತುವಾರಿ ನೆಪ ಮಾಡಿಕೊಂಡು ರಾಜ್ಯದ ಕುರ್ಚಿಗೆ ಟೀ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ಬಣ್ಣ, ರುಚಿ, ಶಕ್ತಿಯ ಕತೆ ಹೇಳಿ ಮನವೊಲಿಕೆ ಪ್ಲಾನ್ಗೆ ಮುಂದಾಗಿದ್ದಾರೆ. Can't disclose all those things. ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ, ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು. ಅದೇ ರೀತಿ ನಮ್ಮ ಪಥ ಬದಲಾವಣೆನೂ ಆಗಿದೆ. ಇಲ್ಲರನ್ನೆಲ್ಲ ಅಟ್ರಿಬ್ಯೂಟ್ ಯಾಕೆ ಮಾಡ್ತೀರಾ ನೀವು? ಸಂಕ್ರಾಂತಿ ಮರುದಿನವೇ ರಾಜ್ಯ ರಾಜಕೀಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಬದಲಿಸಿದೆ. ವಿಫಲವಾದ ಪ್ರಯತ್ನಗಳ ಬಳಿಕ ಪ್ರಾರ್ಥನೆಯ ಬಲದ ಮೇಲೆ ನಂಬಿಕೆ ಇಟ್ಟಂಥ ಬಂಡೆ ಬ್ರದರ್ಸ್ ಅದರ ಫಲದ ನಿರೀಕ್ಷೆಯಲ್ಲಿದ್ದಾರೆ. ಡೆಲ್ಲಿಯಲ್ಲಿ ಕನಕಾಧಿಪತಿ ಡಿಸಿಎಂ ಡಿಕೆಶಿ ಅರಸೊತ್ತಿಗೆ ಅಖಾಡಕ್ಕಿಳಿದು ತ್ಯಾಗ, ಪರಿಶ್ರಮ, ಸ್ವಾಮಿ ನಿಷ್ಠೆಯ ದಾಳವನ್ನ ಉರುಳಿಸುತ್ತಿದ್ದಾರೆ. ಅಸ್ಸಾಂ ಎಲೆಕ್ಷನ್ಗೆ ರಾಜಕೀಯದ ಟೀ ಪ್ಲಾಂಟೇಶನ್. ಕನಸಿನ ಹತ್ತಿರದಲ್ಲಿ ಡಿಕೆಶಿ, ಒಲಿದು ಬಿಡುತ್ತಾ ಅದೃಷ್ಟ. ಸಂಕ್ರಾಂತಿ ನಂತರ ಸಿಂಹಾಸನ ಕ್ರಾಂತಿಯ ಕನಸಲ್ಲಿ ತೇಲ್ತಾ ಇರೋ ಕನಕಪುರದ ಅಪೂರ್ವ ಸಹೋದರರು ಸಿಂಹಾಸನಕ್ಕೆ ಅಡ್ಡಿ ಅಡೆತಡೆಗಳನ್ನ ನಿವಾರಿಸಿ ರಹದಾರಿಯನ್ನ ರಚಿಸೋಕೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುತ್ತಿದ್ದಾರೆ. ವರ್ಷದ ಮೊದಲ ಹಬ್ಬ ಮುಗಿಸಿ ದೆಹಲಿ ತಲುಪಿದ ಡಿಸಿಎಂ ಡಿಕೆಶಿಗೆ ಅಸ್ಸಾಂ ಎಲೆಕ್ಷನ್ ಕಾರಣ ಕೊಟ್ಟಿದೆ. ತ್ರಿಮೂರ್ತಿ ಹೈಕಮಾಂಡ್ ಮನವೊಲಿಕೆಗೆ ಸರಿಯಾದ ಮುಹೂರ್ತ ಪಡೆದು ಬಂದಂಥ ಡಿಕೆಶಿ ಸಿಎಂ ಸ್ಥಾನದ ಬಗ್ಗೆ ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಸಿಎಂ ಹುದ್ದೆಗೆ ಪರಿಗಣಿಸಿ ಪಕ್ಷದ ಭವಿಷ್ಯದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಇರುವಂಥ ಡಿಕೆಶಿ, ಕೇವಲ ಅಸ್ಸಾಂ ಚುನಾವಣೆಗೆ ನನ್ನನ್ನ ಸೀಮಿತ ಮಾಡಬೇಡಿ, ರಾಜ್ಯದ ಗೊಂದಲದ ನಡುವೆ ಅಸ್ಸಾಂ ಉಸ್ತುವಾರಿಯನ್ನ ಹೇಗೆ ನಿರ್ವಹಣೆ ಮಾಡಲಿ ಅಂತ ಕೇಳ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಮೀಪ ಇದೆ, ಹೀಗಾಗಿ ಸಿಎಂ ಸೀಟ್ ಬಗ್ಗೆ ಕ್ಲಾರಿಟಿ ಕೊಡಿ. ಭವಿಷ್ಯದಲ್ಲಿ ಬಿಜೆಪಿ ದಳ ಮೈತ್ರಿಗೆ ತಕ್ಕ ತಿರುಗೇಟನ್ನ ನೀಡೋಕೆ ಇದು ಅಗತ್ಯ ಎಂದಿದ್ದಾರೆ ಡಿಕೆಶಿ. ಜೊತೆಗೆ ನನ್ನ ತ್ಯಾಗ, ಪರಿಶ್ರಮವನ್ನ ಪರಿಗಣಿಸಿ ಅಂತಿರುವಂಥ ಡಿಕೆಶಿ ಪಕ್ಷದ ಚೌಕಟ್ಟನ್ನ ಮೀರಿಲ್ಲ ಅನ್ನೋ ಮೂಲಕ ಲಾಯಲ್ಟಿಯ ದಾಳವನ್ನ ಉರುಳಿಸುತ್ತಿದ್ದಾರೆ. ಇನ್ನು ನನ್ನ ಪರವೂ ದೆಹಲಿಗೆ ಬರೋಕೆ ಶಾಸಕರಿದ್ದಾರೆ. ಪ್ರಬಲ ಸಮುದಾಯ ನನ್ನ ಬೆನ್ನಿಗಿದೆ. ಸದ್ಯ ಸರ್ಕಾರಕ್ಕೆ 2.5 ವರ್ಷ ಕಳೆದಿದೆ. ಅಧಿಕಾರ ಹಂಚಿಕೆಗೆ ಇದು ಸುಸಂದರ್ಭ. ಸಿಎಂ ಸ್ಥಾನ ವಿಚಾರದಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶದಂತೆ ಪರಿಸ್ಥಿತಿ ನಿರ್ಮಾಣ ಆಗುವುದು ಬೇಡ ಅಂತ ಹೇಳಿ ವರಿಷ್ಠರ ಬಳಿ ಮನವಿಯನ್ನ ಮಾಡಲಿದ್ದಾರೆ. ಇನ್ನು ಅಧಿಕಾರ ಹಸ್ತಾಂತರ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ನನ್ನ ಸಿಎಂ ಹಾಗೆ ಹೈಕಮಾಂಡ್ ನಡುವಿನ ವಿಚಾರ ಇದು, ಬಹಿರಂಗವಾಗಿ ಚರ್ಚೆ ಮಾಡುವಂತಹ ವಿಷಯ ಅಲ್ಲ ಅಂತ ಹೇಳಿದ್ರು. ರಾಹುಲ್ ಗಾಂಧಿ, was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. ದೆಹಲಿಗೆ ತೆರಳ್ತಾ ಇದ್ದ ಹಾಗೆ ಡಿಸಿಎಂ ಕ್ಯಾಂಪ್ನಲ್ಲಿ ಸಂಭ್ರಮ ಕಾಣಿಸ್ತಾ ಇದೆ. ಸಿಎಂ ಬದಲಾವಣೆಯಾಗಬಹುದು, ಸಂಕ್ರಾಂತಿಗೆ ಪಥ ಬದಲಾವಣೆಯಾಗತ್ತೆ, ನಮ್ಮಲ್ಲಿ ಶುರುವಾಗಿದೆ ಅಂತ ಹೇಳಿ ಡಿಕೆಶಿ ಆಪ್ತ ಶಿವಗಂಗಾ ಹೇಳ್ತಿದ್ದಾರೆ. ಆದರೆ ಡಿಕೆಶಿ ಡೆಲ್ಲಿ ವಿಸಿಟ್ ಏನೂ ಅಂತಹ ವಿಶೇಷತೆ ಇಲ್ಲ ಅನ್ನೋದು ಸಿಎಂ ಕ್ಯಾಂಪ್ನ ವಾದ. ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ, ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು. ಅದೇ ರೀತಿ ನಮ್ಮ ಪಥ ಬದಲಾವಣೆನೂ ಆಗಿದೆ. ನಮ್ಮ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾಗ ಒಂದು ಸಮಯ ಬರ್ತಾ ಇದೆ ಅನ್ನೋದು ನನ್ನ ಒಂದು ಭಾವನೆ. ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ, ಅವರೆಲ್ಲ ಕರೆದಿದ್ದಾರೆ, ಹೋಗ್ತಾರೆ. ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country. ಇಲ್ಲರನ್ನೆಲ್ಲ ಅಟ್ರಿಬ್ಯೂಟ್ ಯಾಕೆ ಮಾಡ್ತೀರಿ? ಸಿಎಂ ಸ್ಥಾನದ ಬಗ್ಗೆ ಖರ್ಗೆ ಸಮ್ಮುಖದಲ್ಲಿ ರಾಹುಲ್ ಜೊತೆಗೆ ಡಿಕೆಶಿ ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಗೊತ್ತಾಗಿದೆ. ಜೊತೆಗೆ ಸೋನಿಯಾ ಭೇಟಿಗೂ ಸಜ್ಜಾಗಿದ್ದು ಸಿಎಂ ಸ್ಥಾನ ಯಾವಾಗ ಸಿಗುತ್ತೆ ಹೇಳಿ ಅಂತ ಹೇಳಿ ವಾದವನ್ನ ಮಂಡಿಸೋಕೆ ಮುಂದಾಗಿದ್ದಾರೆ. ಒಟ್ಟಾರೆ ಸಿಎಂ ಪಟ್ಟದ ವಿಚಾರದಲ್ಲಂತೂ ಬಿಗ್ ಡೇ ಹತ್ತಿರವಾದಂತೆ ಕಾಣಿಸ್ತಾ ಇದೆ. ಶಿವಪ್ರಸಾದ್,
ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.